ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಕೊಡಗಿನ ಕುವರಿ ಶ್ವೇತಾ ಚಂಗಪ್ಪ. ಶುರು ಮಾಡೋಣ ಇಂದಿನ ಸಂಚಿಕೆ. ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಿರುವಂತಹ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1 ಸೀಸನ್ 3. ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ಕನ್ನಡ ZEE5. ಸಿನಿಮಾ ಅಂತಂದ್ರೆ ನಮ್ ಕನಸು, ಸಿನಿಮಾ ಅಂತಂದ್ರೆ ನಮ್ಮೆಲ್ಲರಿಗೂ ಮನೋರಂಜನೆ. ಜೀವನದಲ್ಲಿ ನಾವ್ ಏನು ಕಂಡ್ಕೊಳ್ಳೋದಿಕ್ ಆಗೋದಿಲ್ವೋ ಅದನ್ನ ಚಿತ್ರದ ಪಾತ್ರಗಳ ಮೂಲಕ ನಾವೆಲ್ಲರೂ ಕಂಡ್ಕೊಳ್ತೀವಿ. 1916ರಿಂದ 2026ರವರೆಗೆ 116 ವರ್ಷಗಳಲ್ಲಿ ಸಾವಿರಾರು ಸಿನಿಮಾಗಳು ಬಂದಿದೆ, ಕೋಟ್ಯಾಂತರ ಪಾತ್ರಗಳು ಮೂಡಿ ಬಂದಿದೆ. ಇದು ಸಿನಿಮಾದ ತಾಕತ್ತು ಅಂತಂದ್ರೆ. ಅಂತ ಸದಭಿರುಚಿ ಸಿನಿಮಾದ ಹಾಡುಗಳಿಗೆ ಇವತ್ತು ಹೆಜ್ಜೆ ಹಾಕಿ ಸಂಭ್ರಮಿಸುವಂತ ದಿನ. ಸೊ ನಮ್ಮ ಜೋಡಿ ಮಹಲ್ನಲ್ಲಿ ಇವತ್ತು ನಡೀತಾ ಇದೆ ಜೋಡಿ ಡಾನ್ಸ್ ರೌಂಡ್. ಇವತ್ತಿನ ಜೋಡಿ ಡಾನ್ಸ್ ರೌಂಡ್ಗೆ ನಾನ್ ಫಸ್ಟಾ ನೀನ್ ಫಸ್ಟಾ ಅಂತ ಕಾಯ್ತಾ ನಿಂತಿರುವಂತಹ ನಮ್ಮೆಲ್ಲ ಜೋಡಿಗಳಿಗೆ ಬರ್ಲಿ ಜೋರಾದ ಚಪ್ಪಾಳೆ ಹಾಗೂ ವೆಲ್ಕಮ್ ಟು ದಿಸ್ ರೌಂಡ್. ಓಕೆ, ಇವತ್ತಿನ ಜೋಡಿ ಡಾನ್ಸ್ ರೌಂಡ್ ಸಂಚಿಕೆಗೆ ನಮ್ಮ ಲವ್ಲಿ ಜಡ್ಜಸ್ ನ ವೆಲ್ಕಮ್ ಮಾಡುವಂತ ಸಮಯ. ಮೊದಲಿಗೆ ಸಿಗ್ತಾರೆ ಅಂತ ಸ್ಟೆಪ್ ಅಲ್ಲೇ ಹುಡುಗಿರ ಹಾರ್ಟ್ಗೆ ಲಗ್ಗೆ ಹಾಕ್ದಂತ ನಕುಲ್ ಇವರು ಎಲ್ರಿಗೂ ಎನರ್ಜಿ ಟಾನಿಕ್ ನ ಕೊಟ್ಟು ಕೋಟಿ ಜನರನ್ನ ಅಲ್ಲಾಡ್ಸಿರುವಂತಹ ಹಕ್ಕಿ ಗೋಪಾಲ ಇವರು. ಲೆಟ್ಸ್ ವೆಲ್ಕಮ್ ನಮ್ಮ ಸ್ಯಾಂಡಲ್ವುಡ್ಡಿನ ಲವ್ಲಿ ಸ್ಟಾರ್ ಪ್ರೇಮ ಅವರು. ಓಕೆ, ಇನ್ನು ಇವರು ವಾದ ಮಾಡೋದ್ರಲ್ಲಿ ತುಂಬಾ ಫೇಮಸ್ ಲಾಯರು. ನಟನೆಯಲ್ಲಿ ಇವರನ್ನ ಮೀರ್ಸೋರು ಯಾರು? ಹಾವ ಭಾವದಲ್ಲೇ ಕಂಗಳಿಸುವಂತ ನಾಟ್ಯ ಸುಂದರಿ. ಸ್ವಾಗತಿಸಿ ನಮ್ಮ ಶೋನ ಮುದ್ದು ಅರಗಿಣಿ ಮಾಲ್ವಿಕಮ್ಮ. ಇನ್ನು ಇವರು ಡಾನ್ಸ್ ಅಲ್ಲೇ ಮನ್ಮಥ ರಾಜನನ್ನ ಸೆಳೆದಿರುವಂತಹ ರತಿ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತ ಹೆಜ್ಜೆ ಹಾಕಿ ಕನ್ನಡಿಗರ ಮನ್ಸನ್ನ ಗೆದ್ದಿರುವಂತ ಕ್ಯೂಟ್ ಚಿಟ್ಟೆ ಇವರು. ಲೆಟ್ಸ್ ವೆಲ್ಕಮ್ ನಗುಮುಗದ ಸುಂದರಿ, ಸ್ಯಾಂಡಲ್ವುಡ್ನ ಗೊಬ್ಬಿ ಮರಿ ಛಾಯಾ ಸೇಠ್. ಇವರು ಡಾನ್ಸ್ ಫ್ಲೋರ್ಗೆ ಏನಾದ್ರು ಬಂದ್ರೆ ಸ್ಪೀಕರ್ ಬಾಕ್ಸ್ ಒಡೆದು ಹೋಗ್ಬಿಡುತ್ತೆ. ಇವರು ಡಾನ್ಸ್ ಅಲ್ಲಿ ಒಂದು ದಮ್ ಇದೆ, ಅದಕ್ಕೆ ತಕ್ಕ ಹಾಗೆ ರಿದಮ್ ಕೂಡ ಇದೆ. ಸೊ ಲೆಟ್ಸ್ ವೆಲ್ಕಮ್ ಜೋಡಿ ಸೆಟ್ಟಿನ ಪ್ರಭು ದೇವ. ಡಾನ್ಸ್ ಮಾಡೋಕೆ ನಿಂತ್ರೆ ಅಯ್ಯೋ ದೇವ ನಮ್ಮ ವೇದಿಕೆಯ ಹ್ಯಾಂಡ್ಸಮ್ ಸ್ಟಾರ್ ರಾಜೇಶ್ ಸರ್. ಬರ್ಲಿ ನಮ್ಮ ಹ್ಯಾಂಡ್ಸಮ್ ಸ್ಟಾರ್ ಹಾಗೂ ನಮ್ಮೆಲ್ಲ ಜಡ್ಜಸ್ಗೆ ಜೋರಾದ ಚಪ್ಪಾಳೆ. ರುದ್ರ ಅವರೇ, ಏನಾಯ್ತು? ಎಲ್ಲರೂ ಇಷ್ಟು ಜೋಶಲ್ಲಿದ್ದಾರೆ, ನಿಮ್ಗೇನಾಯ್ತು? ಒಂದು ನಿಮಿಷ ಬನ್ನಿ ಇಲ್ಲಿ. ಅಯ್ಯೋ ಓಕೆ, ಬನ್ನಿ. ಏನಾಯ್ತು? ಅಯ್ಯೋ ಓಕೆ ಮ್ಯಾಮ್. ಓಕೆ ಅಂದರೆ ನಾನು ಇಂಡಸ್ಟ್ರಿಗೆ ಬಂದು 10ರಿಂದ 12 ವರ್ಷ ಆಯಿತು. ನಾನು ಹೊಸದಾಗಿ ಕೊರಿಯೋ ಮಾಡ್ತಾ ಇರ್ತೀನಿ ಅಥವಾ ಕ್ರಿಯೇಟಿವ್ ಆಗಿ ಮೂಮೆಂಟ್ಸ್ ಏನಾದರೂ ಕಂಪೋಸ್ ಮಾಡ್ತಾ ಇರ್ತೀನಿ. ಅದೇ ನಾನು ಮಾಡ್ತಿರೋ ಮೂಮೆಂಟ್ಸು, ಆ ಕ್ರಿಯೇಟಿವಿಟಿ ಏನೋ ಸಾಕಾಗ್ತಿಲ್ಲ ಅನ್ನಿಸ್ತಿದೆ, ಏನೋ ಇನ್ನೂ ಮಾಡಬೇಕು ಅಂತ ಅನ್ನಿಸ್ತಿದೆ. ಜೋಡಿ ನಂಬರ್ 1 ಫ್ಲೋರಿಗೆ ಬಂದೆ. ಇಲ್ಲಿ ಯಾರೋ ಕ್ರಿಯೇಟಿವ್ ಆಗಿ ಮಾಡೋರು ಅಥವಾ ಕ್ರಿಯೇಟಿವ್ ಡ್ಯಾನ್ಸರ್ ಯಾರು ಸಿಗ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಯೋಚನೆ ಮಾಡ್ತಾ ಕೂತಿದೆ, ಯಾರು ಬರ್ತಾರಪ್ಪ, ಯಾರು ಸಿಗ್ತಾರಪ್ಪ ಅಂತ ಯೋಚನೆ ಮಾಡ್ತಾ ಇದೆ ಮ್ಯಾಮ್. ಅಲ್ಲ, ನಿಮ್ಗೆ ಡಾನ್ಸ್ ಹೇಳ್ಕೊಡುವಂತ ಗುರುಗಳು ಎಲ್ಲಿದ್ದಾರೆ? ಒಬ್ರಿದಾರೆ ಮೇಡಮ್, ಅವ್ರೇನಾದ್ರು ಸ್ಟೇಜ್ ಮೇಲೆ ಎಂಟ್ರಿ ಕೊಟ್ರೆ ಸ್ಟೇಜ್ ಅದ್ರೋಗುತ್ತೆ ಮೇಡಮ್. ಎಲ್ಲ ಸೈಡ್ ನಿಂತ್ಕೋಬೇಕು ಮೇಡಮ್, ಯಾಕಂತಂದ್ರೆ ಮಿಂಚು ಗುಡುಗು ಸ್ಟಾರ್ಟ್ ಆಗ್ಬಿಡುತ್ತೆ ಮೇಡಮ್. ಅವ್ರನ್ನ ತುಂಬಾ ಅಂಡರ್ ರೆಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ ಮೇಡಮ್. ಅಂಡರ್ ಎಸ್ಟಿಮೇಟ್. ಬರ್ಕೊಟ್ಟಿದ್ದೀರಲ್ಲ ಅದನ್ನ ಓದ್ಕೊಟ್ಟಾರ ಹೇಳ. ಬರೋಣ ಸರ್, ನೋಡ್ತೀನಿ. ನೀನ್ ಬರ್ಕೊಟ್ಟಿರೋದೇ ತಪ್ಪು ಬರ್ಕೊಟ್ಟಿದ್ಯಾ? ಅಣ್ಣ, ಅವನೇನು ಹೇಳ್ತಾನೆ ಮೇಡಮ್? ಅವ್ರನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಕ್ ಹೋಗ್ಬೇಡಿ ಮೇಡಮ್. ಅವರು ಡ್ಯಾನ್ಸ್ ಹೇಳ್ಕೊಟ್ಟಿರೋ ಸೂಪರ್ ಸ್ಟಾರ್ ಮೇಡಮ್. ಅವರು ಡಾನ್ಸ್ ಹೇಳ್ಕೊಟ್ಟಿರೋ ಸೂಪರ್ ಸ್ಟಾರ್. ಯಾರಣ್ಣ ನಿಮ್ ಬಾಸು? ಬರ್ತಾರೆ ನೋಡಿ ಸರ್. ಏನ್ ಮಾಡಿದ್ರಿ? ಇಟ್ಕೋ ಶ್ವೇತು, ಇಟ್ಕೋ, ಆಮೇಲೆ ಹೇಳ್ತೀನಿ. ಹೌದಾ? ಯಾಕೆ ಎದ್ರಕೊಂಡು ಹಂಗೋಗ್ಬಿಟ್ಟೆ? ಬಾ ಹತ್ರಕ್ಕೆ ಬಾಮ. ಎದ್ರುಬಿಟ್ಟಲ್ಲ. ನಿಮ್ ಮೂಮೆಂಟ್ ನೋಡಿ ನಡುಗ್ಬಿಟ್ಟೆ ಸಾರ್, ನಿಮ್ ಮೂಮೆಂಟ್ ನೋಡಿ. ಇರ್ಲಿ ಒಳಗಡೆ ಇರ್ಲಿ. ಏನ್ ನಿನ್ ಟೆನ್ಷನ್ ಏನ್ ಹೇಳು? ಅದೇ ಕ್ರಿಯೇಟಿವ್ ಆಗಿ ಏನಾದ್ರು ಬೇಕು ಸರ್, ಮೂವ್ಮೆಂಟ್ ಆಗಿರ್ಲಿ. ಏನೋ ಸಾಕಾಗ್ತಿಲ್ಲ ಸರ್, ಮಾಡಿ ಸರ್. ಏನ್ ಮಾಡ್ತೀರಾ? ಕಾತ್ರಗುಪ್ಪೆ ಆಫೀಸಿಗೆ ಬಾ, ಅಲ್ಲಿ ಹೇಳ್ಕೊಡ್ತೀನಿ ರುದ್ರ. ನಿನ್ ಮೈಂಡ್ ವಾಯ್ಸ್ನ ನಾನು ರೀಡ್ ಮಾಡ್ತಾ ಇದ್ದೀನಿ.
ಹೇಳಿ ಸರ್. ಈಗ ನಂತರ ನೀನು ಕಂಪೋಸ್ ಮಾಡಕ್ ಆಯ್ತಿಲ್ಲ, ಆಗ್ತಿಲ್ಲ. ನಂತರ ಫೇಮಸ್ ಕೊರಿಯೋಗ್ರಾಫರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಹೌದು ಸರ್. ಕರ್ನಾಟಕಕ್ಕೆ ಈ ಕುರಿ ಒಬ್ಬನೇ ಮಾಸ್ಟರ್ ಪೀಸ್. ಆಕ್ಚುಲಿ ಶ್ವೇತು, ನಮ್ಮ ಪ್ರಭು, ಯಾರು? ಇವನು ಪ್ರಭು, ನೋ ಯಾವ ಪ್ರಭು ಸರ್? ನಮ್ಮ ಮೈಸೂರು ಹುಡುಗ ಮುಗುರು. ಪ್ರಭುದೇವ ಸರ. ಏನಾರು ಒಂದು ಹೊಸ ಸ್ಟೆಪ್ ಕಲ್ಸಿ, ಏನಾರು ಒಂದು ಹೊಸ ಸ್ಟೆಪ್ ಕಲ್ಸಿ ಅಂತ ಫೋನ್ ಮಾಡ್ತಾನೆ ಇರ್ತಾನೆ. ನಾನ್ ಬೇರೆ ಕತ್ತರಿಗೆಪ್ಪೆ ಆಫೀಸಲ್ಲಿ ತುಂಬಾ ಬಿಸಿ. ಕತ್ತರಿಗೆಪ್ಪೆ ಶ್ವೇತು. ಇನ್ನು ಮಧ್ಯ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು ಅನ್ಕೊಂಡಿದ್ದೆ. ಐ ಥಿಂಕ್ ಅವ್ರ ಮೊದಲನೇ ಸಾಂಗ್ ಅನ್ಸುತ್ತೆ, ಮುಕ್ಕಾಲ ಮುಕ್ಕಾಬಲ. ಅದು ಈ ಸಾಂಗ್ ನಾನು ಮಾಡೋಕ್ಕಾಗ್ತಿಲ್ಲ, ಪ್ಲೀಸ್ ಕುರಿ ಹೆಂಗಾದ್ರೂ ಮಾಡಿ ಕೊರಿಯೋಗ್ರಫಿ ಮಾಡೋಕ್ಕಾಗ್ತಾ ಇಲ್ಲ, ಏನ್ ಮಾಡೋದು ಅಂತ ಅಯ್ಯೋ ಅಂತ ಹತ್ಕೊಂಡ್ಬಿಟ್ರು. ಇದ್ರ ನಾನು ಏನ್ ಮಾಡಿರ್ಬೋದು ಗೊತ್ತಾ? ಕರ್ಕೊಂಡೋಗಿ ರೂಮಲ್ಲಿ ಮುರ್ದೆ ಮೂಳೆ, ಬಾಡಿಲಿರೋ ಮೂಳೆಗಳನ್ನೆಲ್ಲ ಮುರ್ದೆ. ಅದಾದ್ಮೇಲೆ ಸಾಂಗ್ ಸೂಪರ್ ಹಿಟ್ಟು. ಹೆಂಗ ಮಾಡಿದ್ದು? ಮೂಳೆನೇ ಇಲ್ದಂಗೆ ಡ್ಯಾನ್ಸ್ ಮಾಡ್ಲಿಲ್ವಾ? ಇಟ್ಟಾದ್ಮೇಲೆ ನನ್ನ ಹೆಸರು ಹೇಳ್ತೀನಿ ಅಂದ್ರು, ನಾನು ಯಾವುದೇ ಕಾರಣಕ್ಕೂ ನಾನು ಪಬ್ಲಿಸಿಟಿ ಮಾಡೋದು ಬೇಡ, ನಾನು ಪ್ರೀತಿ ಅಭಿಮಾನ ಮನ್ಸಲ್ಲಿರಲಿ ಅಂತ ಹೇಳಿದೆ. ಅದೇ ತರ ರುದ್ರ, ಇದುವರೆಗೂ ನೀನು ಅವರು ಎಲ್ಲಾದ್ರೂ ನನ್ನ ಹೆಸರು ಹೇಳಿರೋದು ನೋಡಿದ್ಯಾ? ನೋಡಿಲ್ಲ ಸರ್. ಎಷ್ಟು ದೊಡ್ಡ ಮನ್ಸು. ಹೌದು ಶ್ವೇತು, ನಾನು ಹಂಗೆ. ನೀನು ಒಳಗೆ ಬಂದ್ರೆ ಗೊತ್ತಾಗುತ್ತೆ ಇನ್ನೂ ಎಷ್ಟು ದೊಡ್ಡದಿದೆ ಅಂತ ಮನ್ಸು. ನೀ ಬರ್ತಾ ಇಲ್ಲ. ರುದ್ರ, ಒಳ್ಳೇದಾಗ್ಲಪ್ಪ ನಿನಗೆ. ಇರ್ಲಿ ನಿನ್ಗೆ ಒಳ್ಳೇದು. ಹೋಗಮ್ಮ. ಅಲ್ಲ, ಶೇಖರ್ ಮಾಸ್ಟ್ರು ಒಂದೇ ಸ್ಟೆಪ್ ಫಸ್ಟ್ ಎಲ್ಲ ಹಾಕಿ ಅಂತಂದ್ರು. ಅಣ್ಣ ಹಿಂಗ್ ಹಾಕಿದ ತಕ್ಷಣ ನೀ ಫ್ರೇಮ್ನೇ ತೆಗೆದ್ಬಿಡಿ ಬೇಡ ಅಂತ ಅಲ್ಲ ಅವ್ರು ಹೆಂಗ್ ಹೇಳ್ಕೊಟ್ರು ಗೊತ್ತಾ ಮೇಡಮ್? ಶೇಖರ್ ಮಾಸ್ಟರ್ ಬಂದಿದ್ರು ಬೃಂದಾವಿಹಾರಿಲಿ. ರಾಮ 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 ಸಾಂಗ್ಗೆ ಕೌಂಟಿಂಗ್ ಸ್ಟಾರ್ಟಿಂಗು 1 2 3 4 5 6 ಅಂತ ಹೇಳ್ಕೊಟ್ರು. ಮಾಡ್ತೀನಿ ಮಾಸ್ಟರ್, ಮಾಡ್ತೀನಿ, ಈಸಿ ಇದೆಯಲ್ಲ ಅಂತಂದೆ. ಸಾಂಗ್ ಬಂದ್ಮೇಲೆ ಆ ಸ್ಟೆಪ್ ಬೀಟೇ ಚೇಂಜ್. ರಾಮ 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 ಅಂತ ಐತೆ. ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾ ಇದೀವಿ, ಬರ್ರಿ ಬಿಲ್ಡಪ್ ಆಯ್ತು ಕುರಿ. ನಿಜವಾಗ್ಲೂ ಡಾನ್ಸ್ ಬರುತ್ತಾ ನಿಮ್ಗೆ? ವಾಟ್ ಆರ್ ಯು ಟೆಲ್ಲಿಂಗ್ ಶ್ವೇತು? ಎಂತ ಲೆಜೆಂಡ್ರಿಗಳಿಗೆ ಡ್ಯಾನ್ಸ್ ಹೇಳ್ಕೊಟ್ಟಿದ್ದೀನಿ ಗೊತ್ತಾ? ಕೊರಿಯೋಗ್ರಫಿ ಮಾಡಿದ್ದೀನಿ ಗೊತ್ತಾ ನಿನಗೆ? ಹೌದೇನ್ರಿ? ಈಗ ನೋಡಿ ತೋರಿಸ್ತೀನಿ ನಿನಗೆ. ಇವ್ರಿಗೂ ಹೇಳ್ಕೊಟ್ಟಿದ್ದೀನ. ಅಣ್ಣಂಗೆ ಡ್ಯಾನ್ಸ್ ಹೇಳ್ಕೊಡೋ ಅಷ್ಟು ದೊಡ್ಡವನಲ್ಲ, ಅವ್ರ ಡ್ಯಾನ್ಸ್ ನೋಡಿ ನಾನು ಕಲಿತಾ ಇರೋದಷ್ಟೇ ಇದ್ರು. ರಾಕಿ ಬಾಯ್. ಅಂದ್ರೆ KGF ಕೊರಿಯೋಗ್ರಫಿ ಮಾಡಿದ ನೀವೇನಾ? ಆಫ್ ಕೋರ್ಸ್. ನೆಕ್ಸ್ಟ್ ಟ್ಯಾಕ್ಸ್ ಸಿಕ್ಕು ನಾನೇ. ನಮ್ಮ ಮನೇಲಿ ಅಂಗಳದಲ್ಲಿ ಆಡ್ತಿದ್ದಂತ ಮಗು ಅವ್ಳಿಗೆ ಡ್ಯಾನ್ಸ್ ಕಲ್ಸ್ಕೊಡಿ ಅಂತಿದ್ದ. ನಾನು ಒಂದು ಸ್ಟೆಪ್ ಹೇಳ್ಕೊಟ್ಟೆ ಅವ್ರಿಗೆ, ನೋಡಿಲಿ ಒಂದೇ ಸಲ ಅಪ್ಪ ಇದು ನನ್ನ ಕೈಲಾಗಲ್ಲ ಅಂದ್ಬಿಟ್ರು ಅಲ್ಲಡಲ್ಲಿ. ನೆಕ್ಸ್ಟ್ ಆಕ್ರಮ ಅಲ್ಲೋಡಲ್ಲಿ. ಆಕ್ಚುಲಿ ಅಮೃತಧಾರೆಗೆ ಟಪಾನ್ ಗುಚ್ಚಿ ಸಾಂಗ್ ಇದ್ದಿದ್ದು. ಫಸ್ಟ್ ಹಿಂಗಿತ್ತು, ಅಮೃತ ಧಾರೆ ಅಂತ ಹಿಂಗಿತ್ತದು.